ಸ್ನೇಹಿತರೆ, ತಮಿಳುನಾಡಿಂದ ಬಂದಿರುವಂತಹ ಕೂಲಿ ಕಾರ್ಮಿಕ ನವೀನ, ಫೇಸ್ಬುಕ್ ಫೇಕ್ ಐಡಿ ನವೀನನಿಗೆ ನಮ್ಮ ಆಂಟಿ ಕೇರಳ ಆಂಟಿ ಅಂದಿ ಇದೆಯಲ್ಲ, ಅದ್ರ ಮೇಲೆ ಮುಜ್ಜೆ ಕುಚ್ಚು ಕುಚ್ಚು ಹೋಗಯ್ಯ ಅಂತ ಲವ್ ಆಗ್ಬಿಟ್ಟಿದೆ. ಈ ಕೇರಳ ಅಂದಿಗೆ ಈ ಕೂಲಿ ಕಾರ್ಮಿಕ ನವೀನನಿಗೆ ಲವ್ ಆಗಿರೋದು ಪಾಪ ಕೇರಳ ಆಂಟಿಗೆ ಅರ್ಥ ಆಗಿಲ್ಲ. ಕೇರಳ ಆಂಟಿ ಇನ್ನೊಂದು ಕಡೆ ಹೋಗ್ಬಿಟ್ಟು ಕನಕ ಕನಕ ಅಂತ ಹಾಡು ಹೇಳ್ತಾರೆ. ಜನುಮದ ಜೋಡಿ ನೀನೆ ಕನಕ ಕನಕ ಅಂತ. ಇದನ್ನ ನೋಡಿದ ನಮ್ಮ ತಮಿಳ್ನಾಡು ಕೂಲಿ ಕಾರ್ಮಿಕ ನವೀನನಿಗೆ ಹೊಟ್ಟೆ ಎಲ್ಲ ಉರಿದೋಗುತ್ತೆ. ಏನಿದು, ನನ್ನ ಒಂದು ಕೇರಳ ಆಂಟಿ ಈ ರೀತಿಯಾಗಿ ಹೋಗಿ ಅವನ್ ಯಾವನಿಗೋ ಜನುಮದ ಜೋಡಿ ನೀನೆ ಕನಕ ಕನಕ ಅಂತ ಇದ್ದಾಳಲ್ಲ ಅಂತ ಪ್ಲಾನ್ ಮಾಡ್ತಾನೆ. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಒಂದು ಐಡಿಯಾ ಕೊಡ್ತಾನೆ. ನೋಡು, ಅವ್ನು ನೋ ಅಂತ ಹೇಳ್ಬಿಡಿದಾನೆ ನಿನ್ಗೆ, ನೀನು ಅವನ್ನ ಬಿಟ್ಬಿಡ್ಬೇಕು ಅಂದ್ರೆ ಆಂಟಿಗೆ ಮೋಟಿವೇಶನ್ ಕೊಡ್ಬೇಕು. ಅದಕ್ಕೆ ಇವನೊಂದು ಸುಳ್ಳು ಕತೆ ಕಟ್ತಾನೆ. ಸುಳ್ಳು ಕತೆ ಕಟ್ಬಿಟ್ಟು ಪಾಪ ಅದ್ ಯಾರೋ ಆ ಯುವಕನ ಮೇಲೆ ಇಲ್ಲ ಸಲ್ಲದನ್ನೆಲ್ಲ ಆಪಾದನೆಗಳನ್ನ ಹೊರಿಸ್ತಾನೆ. ಅದನ್ನ ನಂಬಿರೋ ನಮ್ಮ ಕೇರಳ ಆಂಟಿ ಏನ್ ಮಾಡ್ತಾಳೆ, ಇಮಿಡಿಯೇಟ್ ಆಗಿ ರೋಚಿಗೆದ್ಬಿಟ್ಟು ಈ ಹಂದಿ ಇರತ್ತಲ್ಲ, ಕೊಚ್ಚೆ ಹಂದಿ ಹಿಂಗ್ ಒರ್ಲಾಡತ್ತಲ್ಲ ಕೆಸರಲ್ಲಿ ಬಿದ್ಬಿಟ್ಟು, ಆ ತರ ಗುರು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು, ಅದ್ರಲ್ಲೂ ಯೂಟ್ಯೂಬಲ್ಲಿ ಕೇಳ್ಬೇಡ ಇವಳು ಗೋಳು. ಬೆಳಿಗ್ಗೆ ಎದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತಾಳೆ. ಕೆಲ್ಸಕ್ಕೆ ಹೋಗೋ ಮೊದ್ಲು ವಿಡಿಯೋ ಮಾಡ್ತಾಳೆ. ನನಗ್ ಬ್ಲೂ ಕಲರ್ ಇಷ್ಟ ಅಂತಾಳೆ, ಅವನಿಗೂ ಬ್ಲೂ ಕಲರ್ ಇಷ್ಟ ಅಂತಾಳೆ. ಇದನ್ನೆಲ್ಲ ನೋಡ್ಕೊಂಡು ಪಾಪ ನವೀನನ ಕೂಲಿ ಕಾರ್ಮಿಕನ ಹೊಟ್ಟೆ, ಮೊದ್ಲೇ ನೊಂದು ಬೆಂದ ಜೀವ, ಕೂಲಿ ಕಾರ್ಮಿಕನ ಜೀವ. ಅವ್ರ ತೋಟದಲ್ಲಿ ಅಡಿಕೆ ಎಕ್ಬೇಕು, ಇವ್ರ ಮನೆ ಹತ್ರ ಟಾಯ್ಲೆಟ್ ಕ್ಲೀನ್ ಮಾಡ್ಬೇಕು, ಎಷ್ಟು ಕೆಲ್ಸ ಇರತ್ತೆ ಆ ನವೀನನ್ಗೆ. ಅದರ ಒಂದು ಬಿಡುವಿನ ಸಮಯದಲ್ಲಿ ಬಂದು ಈ ಕೇರಳ ಆಂಟಿಗೆ ಒಂದು ಲೈನ್ ನೋಡ್ಕೊಂಡ್ರೆ, ಈ ಕೇರಳ ಆಂಟಿ ನೋಡಿದ್ರೆ ಅದ್ ಯಾರಿಂದೇನೋ ಹೋಗೋದು ಸರಿನಾ ಗುರು? ಸರಿ, ಇದು ಇಷ್ಟಿರುವಾಗ್ಲೇ ಈ ಮಧ್ಯೆ ಕೇರಳ ಆಂಟಿಯ ಈ ಎಲ್ಲ ನಾಟಕಗಳನ್ನ ಬೆಳಗ್ಗೆಯಿಂದ ನನಗೆ ಗಮನಿಸಿ ಸಾಕಾಗೋಗ್ಬಿಡ್ತು. ನಂಗೇನ್ ಅನ್ನಿಸ್ತು ಅಂದ್ರೆ, ಈ ಕೇರಳ ಆಂಟಿನ ಮೋಟಿವೇಶನ್ ಮಾಡಿರೋದ್ರಲ್ಲಿ ಯಾರಿಗೆ ನವೀನ ಇದಾನಲ್ಲ ಅವನಿಗೆ ಮಾತ್ರ ಈ ತರ ಕಾಣಿಸ್ತಾ ಇರ್ಬೋದು. ರೋಡಿಗಿಳೆ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ ಟಪಾಂಗುಚ್ಚಿ ಆಡು ಬಾರೆ ಅಂತ ಅವನ್ ಮೈಂಡ್ ಎಲ್ಲ ಈ ಸಾಂಗ್ ಓಡ್ತಾ ಇದೆ. ನಮ್ಗೆ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ, ಒಂದು ಹಳೆ ಹಂದಿ, ವಯಸ್ಸಾಗೋಗಿರೋ ಹಂದಿ ಕೆಸರಲ್ಲಿ ಬಿದ್ದು ಪಚ 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 ಅಂತ ಗಲೀಜ್ ಮಾಡ್ತಾ ಇರೋ ಹಂಗ್ ಕಾಣಿಸ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇಷ್ಟು ಇದಾಗಿ ನಾನು ಮಾತಾಡ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ, ಈಗ್ಲಾದ್ರೂ ಆಕೆಯ ಮನಸ್ಥಿತಿ, ಆಕೆಯ ಬಿಹೇವಿಯರು ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆಕೆ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾಳಂತೆ. ಯಾರೋ ಈ ನವೀನನಂತ ಚಿಲ್ಲರೆ ಹುಡುಗರು ಆ ಎಂಜಿಲ್ ಕಾಸಿಗೆ ಆಸೆ ಪಟ್ಟು ಈಕೆಗೆ ದಿಕ್ಕು ತಪ್ಪಿಸುವಂತಹ ಮೆಸೇಜ್ಗಳನ್ನ ಮೆಸೆಂಜರ್ ಅಲ್ಲಿ ಕಳಿಸ್ತಾರೆ. ದಿಕ್ಕು ತಪ್ಪಿಸುವಂತ ಮೆಸೇಜ್ಗಳು. ಅವರ ನಂಬರ್ ಕೂಡ ಈಕೆ ಕೊಡಲ್ಲ, ಸ್ಕ್ಯಾನರ್ ಹಾಕಿ ದುಡ್ಡು ವಸೂಲಿ ಮಾಡ್ಕೋತಾರೆ ಇವಳ ಹತ್ರ. ಏನು ತುಂಬಾ ದುಡ್ಡಲ್ಲ, ದುಡ್ಡು ಅಂತ ಹೇಳಿದ್ರೆ 15,000 ರೂಪಾಯಿಗಳು ಅಲ್ಲ. ದುಡ್ಡು ಅಂದ್ರೆ 20 ರೂಪಾಯಿ 30 ರೂಪಾಯಿಗೆ ಈ ನವೀನ ಇದಾನಲ್ಲ, ಇವನು ಕಿಡಿಗೇಡಿ ಕೆಲಸ ಮಾಡ್ತಾನೆ. ನಿನ್ ಲವ್ ನಾನ್ ಸೆಟ್ ಮಾಡ್ಬಿಡ್ತೀನಿ ಅಂತ ಹೇಳೋದು ಇವನು. ಪಾಪ ಭಗ್ನ ಪ್ರೇಮಿ ನವೀನ, ಕೂಲಿ ಕಾರ್ಮಿಕ, ಹೇಳ್ಕೊಳಂಗಿಲ್ಲ. ಹೇಳಿದ್ರೆ ಆಂಟಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನವೀನನ ವಿರುದ್ಧ ರೊಚ್ಚಿಗೆದ್ಬಿಟ್ರೆ, ಕೊಚ್ಚೆ ಎಲ್ಲ ಮುಖ ಕಾರ್ಬಿಟ್ರೆ ನವೀನನಿಗೆ ಒಂದು ಕಡೆ ಭಯ, ಇನ್ನೊಂದು ಕಡೆ ಪ್ರೀತಿ. ಹಂದಿ ಮೇಲೆ ಕಣ್ರಿ, ಹಂದಿಗೂ ಫ್ಯಾನ್ಸ್ ಇದಾರೆ ಅಂದ್ರೆ ನಾನೇ ಆಶ್ಚರ್ಯ ಪಟ್ಬಿಟ್ಟೆ. ಯಾಕೋ ನವೀನ ನಿನಗೆ ಈ ನಾಯಿ ಪಾಡು, ಒಳ್ಳೆ ಕ್ರಾಸ್ ಬಿಡ್ತಾರ ಆಡ್ತಿಯಲ್ಲ, ಹೋಗಿ ನಿನಗೆ ಇನ್ಯಾರು ಸಿಗ್ಲಿಲ್ವಾ? ಈ ಹಂದಿ ಮೇಲೆನೆ ಕ್ರಶ್ ಆಗ್ಬೇಕಾ ನಿನಗೆ? ಚಟ್ನಿ ಮಾಡ್ಬಿಡ್ತಾಳೆ ಅವಳು, ಚಟ್ನಿ ಮಾಡ್ಬಿಡ್ತಾಳೆ. ವಯಸ್ಸಾದ ಹಂದಿ ನಿನ್ನನ್ ಕಚ್ಚಲ್ಲ, ನಿನ್ ಮೇಲೆ ಬಿದ್ದು ಒರ್ಲಾಡ್ಬಿಡ್ತಾಳೆ. ಕೆಸರಲ್ಲಿ ಬಿದ್ದು ಒಂದ್ ರೌಂಡ್ ಒರ್ಲಾಡಿರ್ತಾಳೆ, ಮತ್ ಬಂದ್ ನಿನ್ ಮೇಲೆ ಬಿದ್ದು ಒದ್ಲಾಡ್ಬಿಡ್ತಾಳೆ ನೋಡು. ಕೆಸರು ಮಾಡಿ ಬಿಸಾಕ್ತಾಳೆ. ನಿನ್ನ ಕ್ಯಾರೆಕ್ಟರ್ನೇ ಕಿತ್ತು ಅರ್ದು ಚಿಂದಿ ಮಾಡ್ಕೊಂಡ್ಬಿಡ್ತಾಳೆ. ಅರ್ಥ ಆಯ್ತಾ? ಅವಳ ಕ್ಯಾರೆಕ್ಟರ್ನ ಅವಳೇ ಹಾಳು ಮಾಡ್ಕೋತಾ ಇರೋದು ಯಾರಾದ್ರೂ ಇದ್ರೆ ಅದು ಕೇರಳ ಆಂಟಿ ಮಾತ್ರ. ಯಾರಾದ್ರೂ ತಳ್ಳಿದ್ರೆ ಕೊಚ್ಚೆಗೆ ಬೀಳೋದು ಸಹಜ. ಆದ್ರೆ ಈ ಕೇರಳ ಹಂದಿ ತನ್ನಷ್ಟಕ್ಕೆ ತಾನೇ ಹೋಗಿ ಕೆಸರಲ್ಲಿ ಬಿದ್ದು ಹೊರ್ಲಾಡಿ ಎದ್ದು ನನ್ ಬಗ್ಗೆ ಅವ್ರ ಹಿಂಗ್ ಮಾತಾಡ್ಬಿಟ್ರು, ಇವ್ರಂಗ್ ಮಾತಾಡ್ಬಿಟ್ರು. ಕೇಳು ಕೇರಳ ಆಂಟಿ, ನಿನ್ಗೆ ಇನ್ನೂ ಒಂದ್ಸತಿ ಹೇಳ್ತೀನಿ, ಒಬ್ಬ ವ್ಯಕ್ತಿ ಹತ್ರ ಹೋದಾಗ ನೋ ಅಂದ್ರೆ ನೋ,
ಅದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ. ನಿನ್ನ ನೋ ಅಂತ ರಿಜೆಕ್ಟ್ ಮಾಡಿದ್ಮೇಲೆ ಪದೇ ಪದೇ ಹೋಗ್ಬಾರ್ದು ಆಂಟಿ, ನಿನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ನೀನೇ ಹೇಳ್ತೀಯ, ಮತ್ ಯಾಕೆ ಹೋಗ್ತೀಯ ಹಿಂದೆ? ನಾಚಿಕೆ ಆಗಲ್ವಾ ನಿನಗೆ? ಸರಿ, ಇನ್ನೂ ಒಂದು ಹೇಳ್ತೀನಿ ಕೇಳು. ಬೇರೆಯವರ ಮನೆಯ ವಿಚಾರ ನಿನಗೆ ಯಾಕೆ? ಅವ್ರ ಮಕ್ಕಳು ಯಾವ ಸ್ಕೂಲ್ಗೆ ಹೋದ್ರೆ ನಿನಗೇನು, ಅವ್ರ ಹೆಂಡತಿ ಎಲ್ಲಿ ಕೆಲಸ ಮಾಡಿದ್ರೆ ನಿನಗೇನು, ಅವರು ಡೈವರ್ಸ್ ತಗೊಂಡ್ರೆ ಏನು, ತಗೊಳ್ಳಿಲ್ಲ ಅಂದ್ರೆ ಏನು? ನಿನ್ನ ಜೀವನದಲ್ಲಿ ಏನಾದ್ರೂ ಮ್ಯಾಟ್ರ್ ಆಗತ್ತಾ? ನಿನ್ನ EMI ನ ಏನಾದ್ರೂ ಇವನ್ ನವೀನ ಕಟ್ತಾನ? ನೀನೇ ಮುಚ್ಕೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದು ನಿನ್ನ ಅಡಿಗೆ ನೀನ್ ಮಾಡ್ಕೊಂಡು ತಿನ್ಬಿಟ್ಟು ನಿನ್ ಗಾಡಿ ನೀನ್ ಓಡಿಸ್ಕೊಂಡು ಕೆಲ್ಸಕ್ಕೆ ಹೋಗಿ ಆ ಪೆಟ್ರೋಲ್ ಕೂಡ ನೀನೇ ಹಾಕೋಬೇಕು. ಯಾರು ₹1 ಕೊಡಲ್ಲ ನಿನಗೆ. ಅರ್ಥ ಆಗತ್ತಾ? ನನ್ ಮೇಲೆ ಕೇಸ್ ಹಾಕ್ಬಿಡಿ. ಏನ್ ಎಲ್ಲ ಫ್ರೀಯಾಗಿ ಕುತ್ಕೊಂಡವ್ರು ಸುಮ್ನೆ ಯಮನ್ ಮೇಲೆ ಕೇಸ್ ಹಾಕಕ್ಕಂತಾನೆ. ಎಲ್ರಿಗೂ ಅವ್ರವ್ರದೇ ಮಾಡಕ್ ಕೆಲ್ಸ ಇರತ್ತೆ. ಅರ್ಥ ಆಯ್ತಾ? ನಿನ್ ಕೆಲ್ಸ ಎಷ್ಟು ದೊಡ್ಡದೋ ಬೇರೆಯವ್ರಿಗೂ ಅವ್ರ ಕೆಲ್ಸ ಅಷ್ಟೇ ದೊಡ್ಡದಿರತ್ತೆ. ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಗಲೀಜ್ ಮಾಡಬಾರ್ದು. ಒಂದು ರಿಲೇಶನ್ಶಿಪ್ಪು ಹರಿದೋದ್ರೆ, ಒಡೆದೋದ್ರೆ, ಅದು ಜಾಯಿಂಟ್ ಮಾಡಿದ್ರೆ ಅಲ್ಲಿ ಕಾಣಿಸತ್ತೆ ಗ್ಯಾಪು. ಆಯ್ತಾ? ಸೊ ಅದನ್ನ ಹಂಗೆ ಬಿಟ್ಬಿಡ್ಬೇಕು. ಅದು ಹೆಂಗಿದ್ಯೋ ಹಂಗೆ ಚೆನ್ನಾಗಿರತ್ತೆ. ಅರ್ಥ ಆಗತ್ತಾ ನಿನಗೆ? ಇಷ್ಟು 4 ಕತ್ತೆ ವಯಸ್ಸಾಗಿದೆ, ನನ್ನಂತ ಮಕ್ಳ ಹತ್ರ ಬುದ್ಧಿ ಹೇಳಿಸ್ಕತಿಯಲ್ಲ ಕೇರಳ ಆಂಟಿ. ನಾಚಿಕೆ ಆಗಲ್ವಾ ನಿನ್ಗೆ? ಸ್ವಲ್ಪ ಬೇಕು ನಾಚಿಕೆ. ಆಗಿದ್ದಾಗೋಯ್ತು, ಮೂವ್ ಆನ್ ಆಗು. 15,000 ಕೊಟ್ಟಿದ್ದೆ, ವಾಪಸ್ ತಗೊಂಡ್ಬಿಟ್ಟಿದ್ಯಾ, ಮುಗ್ದೋಯ್ತು, ಚಾಪ್ಟರ್ ಕ್ಲೋಸ್. ಎಷ್ಟ್ ಸತಿ ಹೇಳ್ತೀಯ ಅದನ್ನ? ನನ್ನ ಹತ್ರ ಅದೆಷ್ಟೋ ಜನ ಇವಾಗ ಬಂದು ಪಾಪ ಕಷ್ಟ ಅಂತ ಹೇಳ್ತಾರೆ, ಈ ನವೀನನಂತ ಕೂಲಿ ಕಾರ್ಮಿಕರು. ಸರಿ ಓಲಿ ತಗೊಳ, ಒಂದ್ 5,000 ಇಟ್ಕೋ ಹೋಗು, ಏನೋ ಹೆಂಡತಿ ಮಕ್ಳಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ಕೊಟ್ಟು ಕಳಿಸ್ಬಿಟ್ಟಿರ್ತೀನಿ. ಅದ್ನೇನ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ ಹೇಳ್ಬಿಡೋಣವಾ? ಈ ನವೀನನಿಗೆ ನೀನು ಎಷ್ಟ್ ಸತಿ ₹20 ₹30 ಗೂಗಲ್ ಪೇ ಮಾಡಿರಲ್ಲ, ಅದ್ನೂ ಹೇಳ್ತೀನಿ. ಪಾಪ ಅವನಲ್ಲೆಲ್ಲರೂ ವಿಷ ಕುಡ್ದ್ಬಿಟ್ಟಾನ. ಆಮೇಲೆ ನವೀನ ಹಿಂಗೆಲ್ಲ ಮಾಡಬಾರ್ದು ಕೇರಳ ಆಂಟಿ. ನೋಡಿ ಸ್ನೇಹಿತರೆ, ಇದು ನಾನೊಂದು ಕುಕ್ಡ್ ಅಪ್ ಸ್ಟೋರಿ ತರ ಹೇಳಿದೀನಿ. ಇದು ಸ್ವಲ್ಪ ಯಾರ್ದಾದ್ರೂ ರಿಯಾಲಿಟಿ ಲೈಫ್ಗೆ, ರಿಯಲ್ ಲೈಫ್ಗೆ ಮ್ಯಾಚ್ ಆದ್ರೆ ನಾನು ಜವಾಬ್ದಾರಳಲ್ಲ. ನೀವು ಕೊಚ್ಚೆ ಅಂದಿ ಅಂದ್ರೆ ಅದು ನಾನೇ ಅಂತ ಓಡ್ ಬರ್ಬೇಡಿ. ನಾನು ಕೇರಳ ಆಂಟಿ ಅಂದ್ರೆ ಅದು ನಾನೇ ಅಂತ ಒಂದ್ ಸೀರೆ ಹಾಕೊಂಡು ಓಡ್ ಬರ್ಬೇಡಿ. ಆಯ್ತಾ? ಆಮೇಲೆ ಏನು ಕ್ರಾಸ್ ಬೀಡ್ ನವೀನ ಅಂದ್ರೆ ನೀನು ಓಡ್ಬಾ, ಯಾಕಂದ್ರೆ ನೀನ್ ಕ್ರಾಸ್ ಬೀಡೆ, ನೀನು ಮಾತ್ರ ಕ್ರಾಸ್ ಬೀಡೆ. ಆಯ್ತಾ? ಆಮೇಲೆ ನೀನು ನಾಯಿನೇ ನವೀನ, ನಾಯಿ ನವೀನ, ನೀನು ಕ್ರಾಸ್ ಬೀಡ್ ನಾಯಿ ನೀನು. ಪಾಪ ಆ ಕೇರಳ ಆಂಟಿ ಲೈಫಲ್ಲಿ ಹಿಂಗ ಆಟ ಆಡ್ತಾ ಇದೀಯ ನೀನು, ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟು. ನಿನಗೆ ತಾಕತ್ತಿದ್ರೆ ದಮ್ಮಿದ್ರೆ ಸರಿಯಾದ ಇನ್ಫಾರ್ಮೇಶನ್ ಕೊಡು. ಆಯ್ತಾ? ನಿನ್ಗೆ ಇನ್ಫಾರ್ಮೇಶನ್ ಇಲ್ಲ, ಅಲ್ಲೆಲ್ಲಿಂದನೋ ಬಾರ್ಡ್ರಿಂದ ಓಡ್ಕ ಬಂದ್ಬಿಟ್ಟು ಇಲ್ಲಿ ಅಡಿಕೆ ಗಿಡ ಬುಡ ಗಿಡ ಕ್ಲೀನ್ ಮಾಡ್ಕೊಂಡು ಮುಚ್ಕೊಂಡ್ ಬಿದ್ದಿರೋಣ ಅಂದಿರ ಹೆಣ್ಮಕ್ಳಿಗೆ ಬಲೆ ಬೀಸ್ತಾ ಇದ್ಯಾ. ಇರು, ನಿನ್ನೂ ಒಳಗಡೆ ಹಾಕ್ತಾರೆ ಇವತ್ತಲ್ಲ ನಾಳೆ. ಯೂಸ್ಲೆಸ್ ಫೆಲೋ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೇರಳ ಹಂದಿ ಅಂತ ಒಂದು ಕ್ಯಾರೆಕ್ಟರ್ ಏನಾದ್ರೂ ಇದ್ರೆ ಅದಕ್ಕೂ ತಲುಪಿಸ್ಬಿಡಿ. ಆ ನವೀನ ಅನ್ನೋ ಫೇಕ್ ಅಕೌಂಟ್ಗೂ ತಲುಪಿಸಿ. ಓಕೆ, ಈ ವಿಡಿಯೋ ಹೆಂಗೋ ಅವರ ಯೂಟ್ಯೂಬ್ ಚಾನಲ್ ಅಲ್ಲೂ ಬರುತ್ತೆ, ಅವರ ಫೇಸ್ಬುಕ್ ಅಲ್ಲೂ ಬರುತ್ತೆ. ಸೊ ಎಲ್ಲ ಕಡೆ ನೋಡಿ ಆನಂದಿಸಿ. ನಮ್ಮ ಹಾಗೆ ಖುಷಿಯಾಗಿರೋದನ್ನ ಸ್ವಲ್ಪ ಕಲೀರಿ, ನಗರಿ. ಸ್ವಲ್ಪ ಕೇರಳ ಅಂಟಿ ಸ್ವಲ್ಪ ನಗೋದನ್ ಕಲಿ. ಆಯ್ತಾ? ಯಾವಾಗ್ಲೂ ಉಮ್ಡಾ ಮೂತಿ ಇಟ್ಕೊಂಡು ಅಂತ ಬಂದ್ಬಿಡ್ತೀಯ ಬೆಳ್ಬೆಳ್ಗೆನೆ ಆಳ್ಮುಖ ಇಟ್ಕೊಂಡು. ಅದನ್ನ 100 ಜನ ಕಳ್ಸೋದ್ ಬೇರೆ ನನಗೆ. ನಾನು ಇನ್ನೊಂದು ಹೇಳ್ತೀನಪ್ಪ ನನ್ನ ವ್ಯೂವರ್ಸ್ಗೆ, ಅವಳ ವಿಡಿಯೋಸ್ ಏನಾದ್ರು ಇದ್ರೆ ಮಧ್ಯಾಹ್ನ 4 ಗಂಟೆ ಮೇಲೆ ಕಳಿಸಿ, ಬೆಳ್ಬೆಳ್ಗೆ ಕಳಿಸ್ಬೇಡಿ. ಅದನ್ನ ನೋಡ್ಬಿಟ್ಟು ವಾಂತಿ ಬಂದ್ಬಿಡುತ್ತೆ. ಆಯ್ತಾ? ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಅಂತ ಹೇಳ್ತಾ ಥ್ಯಾಂಕ್ ಯು. ಬೈ ಬೈ.